40 ಎಮ್ಮೆ ನಮ್ಮವಿದ್ದವು. ಈ ರಸ್ತೆ ಉದ್ದಕ್ಕೂ ಅಲ್ಲಿವರೆಗೂ ಹಗ್ಗ ಹಾಕಿ ಕಟ್ಟಿರ್ತಿದ್ವಿ. ಒಂದು 30-40 ಹಸ ಇದ್ವು. ಒಂದು ಬೋಂಡಾ ಬಜ್ಜಿ ಮಾಡ್ತೀವಿ ಅಂದ್ರೂ ತುಪ್ಪದಲ್ಲಿ ಮಾಡ್ತಿದ್ವಿ. 40 ಎಮ್ಮೆ ಇದ್ರು ಹಾಲು ಮಾರ್ತಿರಲ್ಲ, ಗೊತ್ತಿಲ್ಲ ಅವಾಗ ಡೈರಿ ಇಲ್ಲ, ಹಾಲು ಮಾರೋದಿಲ್ಲ. ಆಳ ಮಕ್ಕಳಿಂದ ಎಲ್ಲರಿಗೂ ಸಮೃದ್ಧಿ ತುಪ್ಪ. ಟ್ಯಾಕ್ಟ್ರ್ ಇಲ್ಲ, ಎತ್ತಿನ ಗಾಡಿ. ತಿಂಡಿ ತಿನ್ನೋ ಅಷ್ಟೊತ್ತಿಗೆ 40 ಗಾಡಿ ಹೊಡೆದು ಗೋಧಿ ಮುದ್ದೆ ತುಪ್ಪ ತಿಂದು ಎತ್ತಿಗೆ ಮೇವಾಕಿ ಮಂಕೊಂಬಿಡೋರು. ಮತ್ತೆ 3 ಗಂಟೆಗೆ ಎದ್ದು ಊಟ ಮಾಡಿ ಶುರು ಹಚ್ಕೊಳೋರು. ಆ ಕಾಲ ಇವತ್ತು ತತ್ತಿರ ಸ್ವಾಮಿ. ಎಷ್ಟು ಕೆಲಸ ಮಾಡಿದ್ರು ಒಂಚೂರು ಜ್ವರ ಬಂತು, ಒಂದು ಸುಸ್ತಾತು ಅಂತ ಅಂದಿದ್ದು ನಾನು ಕಾಣೆ. ಅಷ್ಟೊಂದು ಜನದೊಳಗೆ ಒಬ್ಬನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ ಕಾಣೆ ನಾನು. ಸಾಯಂಕಾಲ 8 ಗಂಟೆಗೆ ಮಲಗ್ತಿದ್ರು. ಈಗ ಧಾರಾವಾಹಿ ಸಿನಿಮಾಗಳು ಸುಡುಗಾಡ ಕತೆ ಬಂದು TV ನೋಡ್ಕೊಂಡು 12 ಗಂಟೆ ಆದರೂ ಮಲಗಂಗಿಲ್ಲ. ಆರೋಗ್ಯ ಏರುಪೇರು. ಎಲ್ಲ ಟೈಮಲ್ಲೂ ದೇವಸ್ಥಾನದ ಹತ್ರ ಚಾವಡಿ ಹತ್ರ ಕೂತ್ಕೊಂಡು ಜನ ಎಲ್ಲ ಗುಂಪು ಕಟ್ಕೊಂಡು ಮಾತಾಡೋರು. ಆ ಕಾಲದಲ್ಲಿ ಕಷ್ಟ ಸುಖ ವಿಚಾರ ಮಾಡ್ಕೊಂಡರು. ಗ್ರಾಮದಲ್ಲೆಲ್ಲ ಹೊಂದಾಣಿಕೆ ಇತ್ತು. ಇವತ್ತು ಮನೆಯಲ್ಲಿದ್ದ 3 ಜನ ಗಂಡ ಹೆಂಡತಿ ಅತ್ತೆ ಮಾವ 4 ಜನ 4 ದಿಕ್ಕು. ಗಂಡು ಗಾಳಿ ಪಾಲು, ಹೆಂಡತಿ ಎರರ್ ಪಾಲು. ಮನೆ ಸಂಸಾರ ಯಾರ ಪಾಲು? ರಾತ್ರಿ ಮಲಗುವಾಗ ಸುತ್ತ ಊರಿಗೆ ಗಂಟೆ ಜಾಗಟೆ ಹೊಡ್ಕೊಂಡು ಸಾರ್ಕೊಂಬರ್ತದಂತ ಹಿಂದೆ ಮಲಗೋ ಟೈಮಿಗೆ. ಹಳ್ಳಿಯಲ್ಲಿ ದುರ್ಸ್ವಪ್ನವ ಕಾಣದಿರಿ, ದುರ್ವಿಚಾರದಲ್ಲಿ ಮಲಗದಿರಿ ಅಂತ ಎಚ್ಚರಿಕೆ ಕಾಯಕದವರು ಅಂತವ್ರು. ಅವತ್ತು ಊರಿಗೆ ಒಬ್ಬರ ಇಬ್ಬರು 3 ಜನ ಜಾಸ್ತಿ ಅಂದರೆ ಕುಡುಕರು ಇದನ್ನ ಅವ್ರನ್ನ ಬಿಟ್ಬಿಡೋರು. ಅವ್ರು 3 ಜನ ಅದೇ ಬದುಕಿ ಏನು ಮಾಡ್ತಿರಲ್ಲ ಬಿಡತ್ಲಾಗ ಅವ್ರನ್ನ ಅನ್ನೋರು. ಈಗ ಮನೆಗೂ ಒಬ್ರು ಕುಡಿದೇ ಇರೋರು ಹುಡುಕ್ಬೇಕು ಅಂದರೆ ಕಷ್ಟ ಆಗಿದೆ. 10 kg ಕೆಮಿಕಲ್ ಮೆನ್ಯೂರ್ ಕೊಂಡು